ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ವ್ಯಾಸಾದಿಗಳು ಯುಧಿಷ್ಠಿರನಿಗೆ ಆ ಮಹಾದೇವನ ಮಹಿಮೆಯನ್ನು ವರ್ಣಿಸಿದುದು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ ಹೀಗೆ ಕೃಷ್ಣನು ತನಗೆ ಉಪಮನ್ಯುವಿನಿಂದ ಲಭಿಸಿದ ಆ ಶಿವಸಹಸ್ರನಾಮ ಸ್ತೋತ್ರ ವಿಚಾರವನ್ನು ಯುಧಿಷ್ಠಿರನಿಗೆ ತಿಳಿಸಿದ ಮೇಲೆ ವ್ಯಾಸಮುನಿಯು ಧರ್ಮರಾಜನನ್ನು ಕುರಿತು, ಕುಮಾರ, ಈ ಸ್ತೋತ್ರವನ್ನು ನೀನು ಪಠಿಸು, ನಿನಗೆ ಮಂಗಳವಾಗಲಿ, ಪರಮೇಶ್ವರನು ನಿನ್ನಲ್ಲಿ ಪ್ರೀತನಾಗಲಿ. ಹಿಂದೆ ನಾನೂ ಕೂಡ ಮೇರುವಿನಲ್ಲಿ ಪುತ್ರಾರ್ಥವಾಗಿ ದೊಡ್ಡ ತಪಸ್ಸನ್ನು ಹಿಡಿದು ಈ ಸ್ತೋತ್ರವನ್ನು ಜಪಿಸಿ ಅದರಿಂದ ನನ್ನ ಕೋರಿಕೆಯನ್ನು ಪಡೆದನು. ಅದರಂತೆ ನೀನು ಈ ಸ್ತೋತ್ರ ಪಠನದಿಂದ ಎಲ್ಲ ಕೋರಿಕೆಗಳನ್ನು ಪಡೆಯುವೆ ಎಂದನು. ಆಮೇಲೆ ಸಾಂಖ್ಯ ಪ್ರವರ್ತಕನಾದ ಕಪಿಲಮುನಿಯು ಧರ್ಮರಾಜಾದಿಗಳನ್ನು ನೋಡಿ, ಎಲೈ, ನಾನೂ ಕೂಡ ಇದೇ ಸ್ತೋತ್ರದಿಂದ ರುದ್ರನನ್ನು ಅನೇಕ ಜನ್ಮಗಳವರೆಗೆ ಭಕ್ತಿಯಿಂದ ಆರಾಧಿಸಿದೆನು. ಅದರಿಂದ ಪ್ರೀತನಾಗಿ ಆ ಪರಮಶಿವನು ನನಗೆ ಸಂಸಾರ ತಾರಕವಾದ ಜ್ಞಾನವನ್ನು ಅನುಗ್ರಹಿಸಿದನು ಎಂದನು. ಆಮೇಲೆ ಇಂದ್ರನಿಗೆ ಪ್ರಿಯಮಿತ್ರನಾದ ಆಲಂಬಗೋತ್ರದ ಚಾರುಶೀರ್ಷನೆಂಬ ಮುನಿಯು ಧರ್ಮರಾಜನನ್ನು ನೋಡಿ, ಯುಧಿಷ್ಠಿರ, ನಾನೂ ಕೂಡ ಹಿಂದೆ ಗೋಕರ್ಣಕ್ಕೆ ಹೋಗಿ ಆ ಶಿವನನ್ನು ಕುರಿತು 100 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದೆನು. ಶಿವಾನುಗ್ರಹದಿಂದ ಅಯೋನಿಜರು, ಜಿತೇಂದ್ರಿಯರು, ಧರ್ಮಜ್ಞರು, ವರಿಹಾವರ್ಚಸ್ವಿಗಳು, ಜರಾಮರಣ ದುಃಖಗಳನ್ನು ಅತಿಕ್ರಮಿಸಿದವರು, 100,000 ವರ್ಷಗಳವರೆಗೆ ಆಯುಷ್ಯವುಳ್ಳವರು ಆದ 100 ಮಂದಿ ಪುತ್ರರನ್ನು ನಾನು ಆ ಈಶ್ವರಾನುಗ್ರಹದಿಂದ ಪಡೆದನು ಎಂದನು. ಆಮೇಲೆ ವಾಲ್ಮೀಕಿ ಮುನಿಯು, ಯುಧಿಷ್ಠಿರ, ಹಿಂದೊಮ್ಮೆ ಯಾವುದೋ ಒಂದು ವಿವಾದದಲ್ಲಿ ವೇದ ವಿರುದ್ಧವಾದ ಮಾತುಗಳು ನಡೆಯುತ್ತಿದ್ದಾಗ ಅಗ್ನಿಹೋತ್ರಿಗಳಾದ ಮಹರ್ಷಿಗಳು ನನ್ನ ಮೇಲೆ ಕೋಪಿಸಿ ನೀನು ಬ್ರಹ್ಮಜ್ಞನು ಎಂದು ಶಪಿಸಿದರು. ಆ ಶಾಪದಿಂದ ಹಿಡಿಯಲ್ಪಟ್ಟ ನಾನು ಆ ರುದ್ರನನ್ನು ಮೊರೆಹೊಕ್ಕೆನು. ಅವನ ಅನುಗ್ರಹದಿಂದ ಆ ಪಾಪಗಳಿಂದ ಬಿಡಲ್ಪಟ್ಟೆನು. ಆಗ ರುದ್ರನು ನನ್ನನ್ನು ನೋಡಿ, ಲೋಕದಲ್ಲಿ ನೀನು ಒಳ್ಳೆಯ ಯಶಸ್ವಿಯಾಗುವೆ ಎಂದು ಅನುಗ್ರಹಿಸಿದನು ಎಂದನು. ಆಮೇಲೆ ಪರಶುರಾಮನು ಆ ಋಷಿಗಳ ನಡುವೆ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಯುಧಿಷ್ಠಿರನನ್ನು ಕುರಿತು, ರಾಜ, ಹಿಂದೆ ನಾನು ನನ್ನ ತಂದೆಗೆ ಸಮಾನರಾದ ನನ್ನ ಜ್ಯೇಷ್ಠ ಸಹೋದರರನ್ನು ಕೊಂದ ಪಾಪಕ್ಕೆ ಗುರಿಯಾಗಿ ಮಹಾವ್ಯಸನದಿಂದ ಅವನನ್ನು ಆ ಮಹಾದೇವನಲ್ಲಿ ಶರಣು ಹೊಂದಿದೆನು. ಇದೇ ನಾಮಗಳಿಂದ, ಈ ಸಹಸ್ರನಾಮಗಳಿಂದಲೇ ಅವನನ್ನು ಸ್ತುತಿಸಿದೆನು. ಆಗ ಆ ಶಿವನು ನನ್ನಲ್ಲಿ ಪ್ರಸನ್ನನಾಗಿ ನನಗೆ ಒಂದು ಕೊಡಲಿಯನ್ನು, ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿ ನನ್ನನ್ನು ಕುರಿತು, ನಿನಗೆ ಈ ಬ್ರಹ್ಮಹತ್ಯೆಯ ಪಾತಕ ಇಲ್ಲದಿರಲಿ, ನೀನು ಅಜೇಯನೆನಿಸುವೆ, ನಿನಗೆ ಜರಾಮರಣಗಳಿಲ್ಲದಿರಲಿ ಎಂದನು. ಅವೆಲ್ಲವನ್ನು ಆ ಶಿವಾನುಗ್ರಹದಿಂದ ನಾನು ಪಡೆದನು ಎಂದನು. ಆಮೇಲೆ ವಿಶ್ವಾಮಿತ್ರನು, ಯುಧಿಷ್ಠಿರ, ಹಿಂದೆ ನಾನು ಕ್ಷತ್ರಿಯನಾಗಿದ್ದೆನು, ಬ್ರಾಹ್ಮಣನಾಗಬೇಕೆಂದು ರುದ್ರನನ್ನು ಆರಾಧಿಸಿ ಅವನ ಅನುಗ್ರಹದಿಂದ ದುರ್ಲಭವಾದ ಬ್ರಾಹ್ಮಣ್ಯವನ್ನು ಪಡೆದನು ಎಂದನು. ಆಮೇಲೆ ಅಸಿತ ದೇವಲನು, ಯುಧಿಷ್ಠಿರ, ಹಿಂದೆ ಇಂದ್ರನ ಶಾಪದಿಂದ ನನ್ನ ಧರ್ಮವು ನಷ್ಟವಾದಾಗ ಪ್ರಭುವಾದ ಶಿವನು ನನಗೆ ಆ ಧರ್ಮವನ್ನು, ಉತ್ತಮ ಯಶಸ್ಸನ್ನು, ಆಯಸ್ಸನ್ನು ಅನುಗ್ರಹಿಸಿಕೊಟ್ಟನು. ಆಮೇಲೆ ಇಂದ್ರನಿಗೆ ಪ್ರಿಯಮಿತ್ರನೆನಿಸಿದ ಕೃತ್ಸಮದನು ಯುಧಿಷ್ಠಿರನನ್ನು ಕುರಿತು, ಓ ರಾಜ, ಹಿಂದೆ ಚಾಕ್ಷುಷ ಮನುವಿನ ಮಗನಾದ ವರಿಷ್ಠನೆಂಬುವನು ಇಂದ್ರನು ನಡೆಸುತ್ತಿದ್ದ ಸಹಸ್ರವಾರ್ಷಿಕ ಯಾಗವೊಂದರಲ್ಲಿ ನಾನು ರಥಂತರ ಸಾಮವನ್ನು ಪಡಿಸುತ್ತಿದ್ದಾಗ ಇದು ಸರಿಯಾಗಿಲ್ಲವೆಂದು ಮತ್ತೊಮ್ಮೆ ಅವಜ್ಞತೆಯಿಲ್ಲದೆ ಸರಿಯಾಗಿ ವಿಚಾರ ಮಾಡೆಂದು ಯಜ್ಞಕ್ಕೆ ವಿಘಾತುಕವಾದ ಅಪಪಾಠವನ್ನು ನೀನು ನಡೆಸಿದೆಯೆಂದು ನನ್ನನ್ನು ನಿಂದಿಸಿದನು. ಅಲ್ಲದೆ ಅವನಿಗೆ ಮೇಲೆ ಮೇಲೆ ನನ್ನಲ್ಲಿ ಕೋಪವೋ ಅಧಿಕವಾಗಲು ತಿರುಗಿ ನನ್ನನ್ನು ಕುರಿತು, ಎಲ ಬುದ್ಧಿಗೆಟ್ಟವನೇ, ಈ ಪಾಪಕ್ಕಾಗಿ 10,800 ವರ್ಷಗಳ ಕಾಲದವರೆಗೆ ಗಾಳಿಯು ನೀರು ಎಲ್ಲದುದಾಗಿಯೂ, ಬೇರೆ ಮೃಗಗಳಿಲ್ಲದೆ ಸಿಂಹ ಮೊದಲಾದ ಕ್ರೂರ ಮೃಗಗಳಿಂದ ತುಂಬಿದುದಾಗಿಯೂ, ಯಾಗಯೋಗ್ಯವಾದ ಮರಗಳು ಇಲ್ಲದುದಾಗಿಯೂ ಇರುವ ಕಾಡಿನಲ್ಲಿ ಸದಾ ಭಯದಿಂದಲೂ ದುಃಖದಿಂದಲೂ ಕಳವಳಿಸುತ್ತಾ ನೀನು ಒಂದು ಕ್ರೂರ ಮೃಗವಾಗಿ ಹುಟ್ಟಿ ಸಂಚರಿಸುತ್ತಿರುವೆ ಎಂದು ಶಪಿಸಿದನು. ಆ ಶಾಪವಾಕ್ಯವು ಅವನ ಬಾಯಿಂದ ಹೊರಟು ಬರುವಷ್ಟರಲ್ಲಿಯೇ ನಾನು ಮೃಗವಾಗಿ ಬಿಟ್ಟೆನು. ಅದರ ಮೇಲೆ ನಾನು ಈಶ್ವರನಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸಲು ಆ ಪರಮಶಿವನು ನನ್ನಲ್ಲಿ ಪ್ರಸನ್ನನಾಗಿ, ನಿನಗೆ ಜರಾಮರಣಗಳು, ದುಃಖವೂ ಇಲ್ಲದಿರಲಿ, ನಿನಗೆ ಸೌಖ್ಯ ಉಂಟಾಗಲಿ, ನೀನು ನನಗೆ ಸಮಾನನೆನಿಸು, ನಿನ್ನ ಮತ್ತು ಇಂದ್ರನ ಯಾಗವು ನಿರ್ವಿಘ್ನವಾಗಿ ನೆರವೇರಲಿ ಎಂದನು. ಹೀಗೆಯೇ ಭಗವಂತನಾದ ಶಿವನು ಎಷ್ಟೋ ಮಂದಿಯನ್ನು ಅನುಗ್ರಹಿಸಿ ಕಷ್ಟವನ್ನು ಬಿಡಿಸಿರುವನು. ಪ್ರಾಣಿಗಳನ್ನು ಸೃಷ್ಟಿಸುವವನು ಅವನೇ, ಅವರನ್ನು ಸುಖ ದುಃಖಗಳಲ್ಲಿ ಸೇರಿಸುವವನು ಅವನೇ. ಅವನು ಮನೋವಾಕ್ ಕರ್ಮಗಳೆಂಬ ತ್ರಿಕರಣಗಳಿಗೂ ಸಿಕ್ಕತಕ್ಕವನಲ್ಲ. ಅಪ್ಪ ಯುಧಿಷ್ಠಿರ,
ಅವನ ಅನುಗ್ರಹದಿಂದಲೇ ವಿದ್ಯೆಯಲ್ಲಿ ನನಗೆ ಸಮಾನನಾದ ಪಂಡಿತನು ಬೇರೊಬ್ಬನಿಲ್ಲ ಎಂದನು. ಆಮೇಲೆ ವಾಸುದೇವನು ತಿರುಗಿ ಯುಧಿಷ್ಠಿರನನ್ನು ಕುರಿತು, ಓ ಯುಧಿಷ್ಠಿರ, ನಾನು ಮಹಾದೇವನನ್ನು ತಪಸ್ಸಿನಿಂದ ಸಂತೋಷಗೊಳಿಸಿದ ಮೇಲೆ ಅವನು ನನ್ನನ್ನು ಕುರಿತು, ಕೃಷ್ಣ, ನನ್ನ ಅನುಗ್ರಹದಿಂದ ನೀನು ಎಲ್ಲಕ್ಕಿಂತಲೂ ಲೋಕದಲ್ಲಿ ಪ್ರಿಯವಸ್ತುವೆನಿಸುವೆ. ಯುದ್ಧಗಳಲ್ಲಿ ಎಂದಿಗೂ ನಿನಗೆ ಪರಾಜಯವಿರುವುದಿಲ್ಲ. ಅಗ್ನಿಗಣೆಯಾದ ತೇಜಸ್ಸುಳ್ಳವನಾಗುವೆ ಎಂದು ನನಗೆ ತಾನಾಗಿಯೇ ಸಾವಿರಾರು ವರಗಳನ್ನು ಕೊಟ್ಟನು. ನಾನು ಹಿಂದೆ ಮಣಿಮಂಥವೆಂಬ ಪರ್ವತದಲ್ಲಿ ಲಕ್ಷ ಸಹಸ್ರ ವರ್ಷಗಳವರೆಗೆ ಅವನನ್ನು ಆರಾಧಿಸಿದೆನು. ಅದಕ್ಕೆ ಪ್ರೀತನಾಗಿ ಅವನು ನನಗೆ ಇಷ್ಟವಾದ ವರವನ್ನು ಕೊಡುವಂತೆ ಹೇಳಿದನು. ಆಗ ನಾನು ತಲೆಬಗ್ಗಿ ನಮಸ್ಕರಿಸಿ, ದೇವ, ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ನನಗೆ ನಿನ್ನಲ್ಲಿ ಯಾವಾಗಲೂ ಭಕ್ತಿ ಇರುವಂತೆ ಅನುಗ್ರಹಿಸು ಎಂದನು. ಒಡನೆಯೇ ಅವನು ಹಾಗೆಯೇ ಆಗಲಿ ಎಂದು ಹೇಳಿ ಕಣ್ಮರೆಯಾದನು ಎಂದನು. ಆಮೇಲೆ ಜೈಗೀಷವ್ಯ ಮುನಿಯು ಯುಧಿಷ್ಠಿರನನ್ನು ಕುರಿತು, ಯುಧಿಷ್ಠಿರ, ಹಿಂದೊಮ್ಮೆ ಕಾಶಿಯಲ್ಲಿ ನಾನು ಮಾಡಿದ ದೃಢ ತಪಸ್ಸಿಗೆ ಮೆಚ್ಚಿ ರುದ್ರನು ನನಗೆ ಅಣಿಮಾದಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟನು ಎಂದನು. ಆಮೇಲೆ ಗರ್ಗನು, ರಾಜ, ಹಿಂದೆ ನಾನೂ ಕೂಡ ಸರಸ್ವತೀ ತೀರದಲ್ಲಿ ನಡೆಸಿದ ಮಾನಸಿಕ ಯಜ್ಞಕ್ಕೆ ಸಂತುಷ್ಟನಾಗಿ ಆ ರುದ್ರನು ನನಗೆ 64 ಕಲೆಗಳ ಪೂರ್ಣ ಜ್ಞಾನವನ್ನು, ನನಗೆ ಸಮಾನರಾಗಿ ಬ್ರಹ್ಮವಾದಿಗಳೆನಿಸಿದ 1000 ಮಂದಿ ಪುತ್ರರನ್ನು, ನನಗೂ ನನ್ನ ಮಕ್ಕಳಿಗೂ ಅನೇಕ ಸಹಸ್ರ ವರ್ಷಗಳ ಪೂರ್ಣಾಯುಷ್ಯವನ್ನು ಅನುಗ್ರಹಿಸಿದನು ಎಂದನು. ಆಮೇಲೆ ಪರಾಶರನು, ಯುಧಿಷ್ಠಿರ, ಹಿಂದೆ ನಾನು ಆ ಮಹಾದೇವನನ್ನು ತಪಸ್ಸಿನಿಂದ ಧ್ಯಾನಿಸಿದೆನು. ಮಹಾತ್ಮನಾದ ಆ ಶಿವನು ನನ್ನಲ್ಲಿ ಅನುಗ್ರಹಿಸಿ ಮಹಾ ತೇಜಸ್ವಿಯು, ತಪಸ್ವಿಯು, ಯಶಸ್ವಿಯು, ಬ್ರಹ್ಮನಿಷ್ಠನು, ಅತ್ಯಂತ ಕರುಣಾಶೀಲನೂ ಆದ ಆ ವೇದವ್ಯಾಸನನ್ನು ನನಗೆ ಅನುಗ್ರಹಿಸಿದನು. ಇಂತಹ ಸತ್ಪುತ್ರನು ನನಗೆ ಲಭಿಸಬೇಕೆಂಬ ಉದ್ದೇಶದಿಂದಲೇ ನಾನು ಆ ಶಿವನನ್ನು ಆರಾಧಿಸಿದೆನು. ನನ್ನ ಮನೋಭಿಪ್ರಾಯವನ್ನು ಅವನಾಗಿಯೇ ತಿಳಿದು ನನ್ನನ್ನು ಕುರಿತು, ಓ ಪರಾಶರ, ನೀನು ನನಗೆ ಮಾಡಿದ ಪೂಜೆಯ ಫಲದಿಂದ ಕೃಷ್ಣದ್ವೈಪಾಯನನೆಂಬ ಮಗನು ಹುಟ್ಟುವನು. ಅವನು ಸಾವರ್ಣ್ಯ ಮನ್ವಂತರದ ಸಪ್ತರ್ಷಿಗಳಲ್ಲಿ ಸೇರುವನು. ಆತನು ವೇದಗಳನ್ನು ವಿವರಿಸತಕ್ಕವನು ಮತ್ತು ಕುರುವಂಶವರ್ಧಕನೂ ಆಗುವನು. ಅವನು ಇತಿಹಾಸಗಳನ್ನು ರಚಿಸುವನು. ಜಗತ್ತಿಗೆಲ್ಲ ಹಿತನಾಗಿ ಮಹೇಂದ್ರನಿಗೆ ಪ್ರಿಯನಾಗಿ ಜರಾಮರಣಗಳಿಲ್ಲದವನಾಗುವನು ಎಂದು ಹೇಳಿ ಹಾಗೆಯೇ ಅಂತರ್ಧಾನ ಹೊಂದಿದನು ಎಂದನು. ಆಮೇಲೆ ಅಣಿಮಾಂಡವ್ಯನು, ಯುಧಿಷ್ಠಿರ, ಹಿಂದೆ ನಾನು ಚೌರ್ಯವನ್ನು ಮಾಡದಿದ್ದಾಗಲೂ ನನ್ನನ್ನು ಚೋರನೆಂದು ತಿಳಿದು ಶೂಲಕ್ಕೆ ಏರಿಸುವುದರಲ್ಲಿದ್ದರು. ಆ ಶೂಲದಲ್ಲಿ ಇದ್ದಾಗಲೇ ನಾನು ಆ ಮಹಾದೇವನನ್ನು ಪ್ರಾರ್ಥಿಸಲು ಅವನು ನನಗೆ ಪ್ರಸನ್ನನಾಗಿ, ನಿನಗೆ ಈ ಶೂಲದಿಂದ ಬಿಡುಗಡೆಯಾಗಲಿ, ಅರ್ಬುದ ವರ್ಷಗಳವರೆಗೆ ನೀನು ಜೀವಿಸು, ಈ ಶೂಲದಿಂದ ಉಂಟಾದ ಬಾಧೆಯೂ ನಿನಗೆ ಇಲ್ಲದಿರಲಿ, ಆಧಿವ್ಯಾಧಿಗಳೊಂದು ನಿನಗೆ ಸಂಭವಿಸದಿರಲಿ. ಓ ಋಷಿ, ನಿನ್ನ ದೇಹವು ಧರ್ಮದ 4ನೆಯ ಪಾದವೆನಿಸಿದ ಸತ್ಯದಿಂದ ಉಂಟಾದುದರಿಂದ ನೀನು ಅಸಮಾನನೆನಿಸುವೆ. ನಿನ್ನ ಜನ್ಮವನ್ನು ಸಫಲಗೊಳಿಸುವೆ. ನೀನು ನಿರ್ವಿಘ್ನವಾಗಿ ಎಲ್ಲ ಪುಣ್ಯತೀರ್ಥ ಸ್ನಾನವನ್ನು ಮಾಡುವೆ. ನಿನಗೆ ಅಕ್ಷಯವಾದ ಸ್ವರ್ಗವನ್ನು ಕೊಟ್ಟಿರುವೆನು ಎಂದು ಹೇಳಿ ಆ ಮಹೇಶ್ವರನು ಅಲ್ಲಿಯೇ ಕಣ್ಮರೆಯಾದನು. ಆಮೇಲೆ ಗಾಲವನು ಯುಧಿಷ್ಠಿರನನ್ನು ಕುರಿತು, ನಾನು ವಿಶ್ವಾಮಿತ್ರನಲ್ಲಿ ಗುರುಕುಲವಾಸವನ್ನು ಮಾಡಿದ ಮೇಲೆ ಅವನಿಂದ ಅನುಮತಿಯನ್ನು ಪಡೆದು ನನ್ನ ತಂದೆಯನ್ನು ನೋಡುವುದಕ್ಕಾಗಿ ಬಂದೆನು. ಆಗ ನನ್ನ ತಾಯಿಯು ನನ್ನನ್ನು ಕುರಿತು, ಅಪ್ಪ, ನೀನು ಗುರುಕುಲವಾಸದಿಂದ ಒಳ್ಳೆಯ ವಿದ್ಯಾವಂತನಾಗಿರುವೆ, ಇನ್ನೂ ಯೌವನವುಳ್ಳವನು, ಒಳ್ಳೆ ಜಿತೇಂದ್ರಿಯನು. ಇಂತಹ ನಿನ್ನನ್ನು ನಿನ್ನ ತಂದೆಯು ನೋಡುವುದಿಲ್ಲ, ಮಾಡುವುದೇನು ಎಂದು ವ್ಯಸನದಿಂದ ರೋಧಿಸತೊಡಗಿದಳು. ಆಗ ನಾನು ತಂದೆಯ ದರ್ಶನದಲ್ಲಿ ನಿರಾಶನಾಗಿ ಆತ್ಮನಿಗ್ರಹದಿಂದ ಮಹಾದೇವನನ್ನು ತಪಸ್ಸಿನಿಂದ ಆರಾಧಿಸಿದೆನು. ಪರಮಶಿವನು ನನ್ನಲ್ಲಿ ಪ್ರಸನ್ನನಾಗಿ ನನ್ನನ್ನು ಕುರಿತು, ಪುತ್ರ, ನೀನು, ನಿನ್ನ ತಂದೆ, ನಿನ್ನ ತಾಯಿ ಮೂವರು ಮರಣವಿಲ್ಲದವರಾಗುವಿರಿ. ನೀನು ತಿರುಗಿ ಆಶ್ರಮಕ್ಕೆ ಹೋಗು, ನಿನ್ನ ತಂದೆಯನ್ನು ನೋಡುವೆ ಎಂದನು. ಒಡನೆ ಮನೆಗೆ ಬಂದೆನು. ಇಷ್ಟರಲ್ಲಿಯೇ ನನ್ನ ತಂದೆಯು ಒಂದು ಇಷ್ಟಿಯನ್ನು ಮುಗಿಸಿ ಆಚಮನ ಮಾಡಿ ದರ್ಭೆಗಳನ್ನು, ಸಮಿತ್ತುಗಳನ್ನು, ಗಾಳಿಯಿಂದ ಉದುರಿದ ಪಕ್ವವಾದ ಹಣ್ಣುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರುವುದನ್ನು ಕಂಡೆನು. ನಾನು ಅವನಿಗೆ ನಮಸ್ಕರಿಸಿದನು. ಆಗ ನನ್ನ ತಂದೆಯು ತಾನು ತಂದ ಫಲಾದಿಗಳನ್ನು ಅಲ್ಲಿಯೇ ಇಟ್ಟು ಕಣ್ಣೀರು ಬಿಡುತ್ತಾ ನನ್ನನ್ನು ಅಪ್ಪಿಕೊಂಡು ನನ್ನ ತಲೆಯನ್ನು ಅಘ್ರಾಣಿಸಿದನು. ಅವನು ನನ್ನನ್ನು ನೋಡಿ, ಕುಮಾರ, ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದ ನಿನ್ನನ್ನು ನಾನು ಭಾಗ್ಯವಶದಿಂದ ನೋಡುವಂತಾಯಿತು ಎಂದನು. ಓ ಜನಮೇಜಯ ರಾಜ, ಹೀಗೆ ಯುಧಿಷ್ಠಿರನು ಮಹರ್ಷಿಗಳ ಮುಖದಿಂದ ತಿಳಿದ ಆ ಮಹಾದೇವನ ಅದ್ಭುತ ಪ್ರಭಾವಗಳನ್ನು ಕೇಳಿ ಆಶ್ಚರ್ಯವಶನಾದನು. ಆಮೇಲೆ ಕೃಷ್ಣನು ತಿರುಗಿ ಯುಧಿಷ್ಠಿರನನ್ನು ಕುರಿತು, ಓ ಧರ್ಮರಾಜ, ಉಪಮನ್ಯುವು ನನಗೆ ಆ ಮಹಾದೇವನ ಮಹಿಮೆಯನ್ನು ಹೇಳಿದುದಲ್ಲದೆ
ಪಾಪದಿಂದ ಕಲುಷಿತರಾದ ರಾಜಸ ತಾಮಸ ಸ್ವಭಾವವುಳ್ಳವರು ಬ್ರಾಹ್ಮಣರಾದರೂ ಆ ಈಶ್ವರನನ್ನು ಹೊಂದಲಾರರು. ಯಾವನು ಆ ಶಿವನಲ್ಲಿ ಏಕಾಂತ ಭಕ್ತಿಯನ್ನು ಇಟ್ಟಿರುವನೋ ಅಂಥವನು ಅರಣ್ಯವಾಸಿಗಳಾದ ಮಹರ್ಷಿಗಳಿಗೆ ಸಮಾನನೆನಿಸುವನು. ಯಾವನಲ್ಲಿ ಪ್ರಸನ್ನನಾದರೆ ಅವನಿಗೆ ಶಿವನು ಬ್ರಹ್ಮೇಂದ್ರ ವಿಷ್ಣು ಪದವಿಯನ್ನಾದರೂ ಕೊಡಬಲ್ಲನು. ಒಂದಾವರ್ತಿ ಮನಸ್ಸಿನಲ್ಲಿಯಾದರೂ ಶಿವನನ್ನು ಧ್ಯಾನಿಸಿದವನು ಸಮಸ್ತ ಪಾಪಗಳನ್ನು ನೀಗಿ ದೇವತೆಗಳೊಡನೆ ಸೇರಿ ಸುಖಿಸುವನು. ಕೆರೆ ಕೊಳಗಳಿಗೆಲ್ಲ ಒಡೆದವನಾದರೂ ಕೊಳಗಳನ್ನೆಲ್ಲ ಒಡೆದವನಾದರೂ ಜಗತ್ತನ್ನೆಲ್ಲ ಸುಟ್ಟವನಾದರೂ ಆ ಶಿವನನ್ನು ಜಪಿಸಿದರೆ ಆ ಪಾಪದಿಂದ ಮುಕ್ತನಾಗುವನು. ಕೇವಲ ಅವಲಕ್ಷಣನೆನಿಸಿ ಎಲ್ಲ ಪಾಪಗಳಿಂದ ತುಂಬಿದವನಾಗಿದ್ದರೂ ಶಿವಧ್ಯಾನದಿಂದ ಅವನಿಗೆ ಆ ಲೋಪಗಳೆಲ್ಲ ನೀಗುವವು. ಮಹಾದೇವನಲ್ಲಿ ಮೊರೆಹೊಕ್ಕರೆ ಎಲ್ಲಿಯೂ ಭಯವಿರುವುದಿಲ್ಲ. ಶಿವಭಕ್ತರು ಸಂಸಾರ ಭಯಕ್ಕೆ ಈಡಾಗುವುದಿಲ್ಲ ಎಂದು ಉಪಮನ್ಯುವು ನನಗೆ ಹೇಳಿದನು. ಓ ಧರ್ಮರಾಜ, ಸೂರ್ಯ ಚಂದ್ರರು, ಅಗ್ನಿ ವಾಯುಗಳು, ಭೂಮಿಯಾಕಾಶ ಜಲಗಳು, ವಸುಗಳು, ವಿಶ್ವೇ ದೇವತೆಗಳು, ಧಾತೃ ಆರ್ಯಮನು, ಶುಕ್ರನು, ಬೃಹಸ್ಪತಿ, ರುದ್ರರು, ಸಾಧ್ಯರು, ಜಲಾಧಿಪನಾದ ವರುಣನು, ಬ್ರಹ್ಮೇಂದ್ರರು, ವಾಯು, ಬ್ರಹ್ಮಾಂಡ, ಸತ್ಯಲೋಕ, ವೇದಗಳು, ಯಜ್ಞಗಳು, ದಕ್ಷಿಣೆಗಳು, ಯಜಮಾನನು, ವೇದ ಪ್ರವರ್ತಕರು, ಸೋಮಲತೆ, ಹವಿಸ್ಸು, ಯಜ್ಞರಕ್ಷೆ, ಯಜ್ಞದೀಕ್ಷೆ, ಯಜ್ಞ ನಿಯಮಗಳು, ಸ್ವಾಹ, ವೌಷಟ್, ಬ್ರಾಹ್ಮಣರು, ಯಜ್ಞಧೇನು, ಧರ್ಮ, ಕಾಲಚಕ್ರ, ಬಲ, ಕೀರ್ತಿ, ಇಂದ್ರಿಯ ನಿಗ್ರಹ, ಬುದ್ಧಿಶಕ್ತಿ, ಶುಭಾಶುಭಗಳು, ಸಪ್ತರ್ಷಿಗಳು, ಉತ್ತಮ ಪ್ರತಿಭೆ, ಉತ್ತಮ ಸ್ಪರ್ಶನ ದರ್ಶನಗಳು, ಕರ್ಮಸಿದ್ಧಿಗಳು, ಊಷ್ಮಪ, ಸೋಮಪ, ಲೇಖ, ಸುಯಾಮ, ತುಷಿತ, ಬ್ರಹ್ಮಕಾಯ, ಆಭಾಸುರ, ಗಂಧಪ, ಧೂಮಪ, ವಾಜಾವಿರುದ್ಧ, ಮನೋವಿರುದ್ಧ, ಶುದ್ಧ, ನಿರ್ಮಾಣರಥ, ಸ್ಪರ್ಶಾಸನ, ದರ್ಶಪ, ಆಜ್ಯಪ, ಚಿಂತ್ಯ ದ್ಯೋತರೆ ಮೊದಲಾದ ನಾನಾವರ್ಣದ ದೇವತೆಗಳು, ಗರುಡ, ಗಂಧರ್ವ, ಪಿಶಾಚ, ದಾನವ, ಯಕ್ಷ, ಪನ್ನಗ, ಚಾರಣರು, ಸ್ಥೂಲ ಸೂಕ್ಷ್ಮಗಳು, ಮೃದು ಕಠಿಣಗಳು, ಸುಖ ದುಃಖಗಳು, ಸಾಂಖ್ಯ ಯೋಗಗಳು, ಇವಕ್ಕಿಂತಲೂ ಮೇಲಾದ ಉತ್ತಮ ಸ್ಥಾನಗಳು ಇವೆಲ್ಲವೂ ಆ ರುದ್ರನಿಂದಲೇ ಉಂಟಾದುವೆಂದು ತಿಳಿ. ಇವೆಲ್ಲಕ್ಕಿಂತಲೂ ಮೇಲಾದ ಆ ಪರವಸ್ತುವಿನಿಂದಲೇ ಸೃಷ್ಟಿಕರ್ತರು, ಎಲ್ಲ ದೇವತೆಗಳು, ಎಲ್ಲ ಲೋಕಗಳು ಉಂಟಾದವು. ಲೋಕರಕ್ಷಕರು ಅವನಿಂದಲೇ ಉಂಟಾದರು. ಅಂತಹ ಪರವಸ್ತುವನ್ನು ನಾನು ತಪಸ್ಸಿನಿಂದ ಆರಾಧಿಸಿ ಆತ್ಮಸಿದ್ಧಿಗಾಗಿ ನಮಸ್ಕರಿಸುವೆನು. ನಮ್ಮ ಸ್ತುತಿಗೆ ಮೆಚ್ಚಿ ಆ ದೇವನು ನಮ್ಮ ಕೋರಿಕೆಗಳನ್ನೆಲ್ಲ ಕೈಗೂಡಿಸಲಿ. ಯುಧಿಷ್ಠಿರ, ಯಾವನೂ ಶುದ್ಧನೂ ಜಿತೇಂದ್ರಿಯನೂ ಆಗಿ ಈ ಸ್ತೋತ್ರವನ್ನು ದೃಢ ನಿಯಮದಿಂದ 1 ತಿಂಗಳವರೆಗೆ ಪಠಿಸುವನೋ ಅವನು ಅಶ್ವಮೇಧ ಫಲವನ್ನು ಪಡೆಯುವನು. ಈ ಸ್ತೋತ್ರ ಪಠನದಿಂದ ಬ್ರಾಹ್ಮಣನು ಸರ್ವವೇದ ವಿಶಾರದನಾಗುವನು. ರಾಜನು ಸಮಸ್ತ ಭೂಮಿಯನ್ನು ಜಯಿಸುವನು. ವೈಶ್ಯನು ವಿಶೇಷ ಲಾಭವನ್ನು ಪಡೆಯುವನು. ಶೂದ್ರನು ಉತ್ತಮ ಗತಿಯನ್ನು ಸೌಖ್ಯವನ್ನು ಹೊಂದುವನು. ಪಾಪಹಾರಕವೂ ಪವಿತ್ರವೂ ಮನಃಶುದ್ಧಿಕರವೂ ಆದ ಈ ಸ್ತವರಾಜವನ್ನು ರುದ್ರನಲ್ಲಿ ದೃಢಭಕ್ತಿಯಿಂದ ಪಠಿಸಿದವರು ತಮ್ಮ ಶರೀರದಲ್ಲಿ ಎಷ್ಟು ರೋಮಕೂಪಗಳುಂಟೋ ಅಷ್ಟು ಸಹಸ್ರ ವರ್ಷಗಳವರೆಗೆ ಸ್ವರ್ಗದಲ್ಲಿ ಸುಖದಿಂದ ವಾಸಿಸುವರು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.